ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 5 ನೋಡೋಣ. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವಂತಹ ಸರಿಯಾದ ಹಂತಗಳು. ಆಪ್ಷನ್ ಎ ಪರಾಗಸ್ಪರ್ಶ, ಆಪ್ಷನ್ ಬಿ ನಿಷೇಚನ, ಬೀಜ ಭ್ರೂಣ, ಆಪ್ಷನ್ ಬಿ ಬೀಜ ಭ್ರೂಣ ನಿಷೇಚನ ಪರಾಗಸ್ಪರ್ಶ, ಆಪ್ಷನ್ ಸಿ ಭ್ರೂಣ ಬೀಜ ಪರಾಗಸ್ಪರ್ಶ ನಿಷೇಚನ, ಆಪ್ಷನ್ ಡಿ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಮೊದಲನೇ ಹಂತವನ್ನ ನಾವು ಪರಾಗಸ್ಪರ್ಶ ಅನ್ಬಹುದು ಅಲ್ವಾ. ಪರಾಗಸ್ಪರ್ಶದಲ್ಲಿ ಏನಾಗತ್ತೆ, ಈ ಪೋಲನ್ ಗ್ರೇನ್ಸ್ ಏನಾಗತ್ತೆ, ಅದು ಆ ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗುವಂತಹ ಒಂದು ಭಾಗಕ್ಕೆ ಅದು ಏನಾಗತ್ತೆ, ತಲುಪಿಸಲ್ಪಡುತ್ತೆ ಅಲ್ವಾ. ಆದ್ರಿಂದ ಅದನ್ನ ನಾವು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೇವೆ. ಪರಾಗಸ್ಪರ್ಶ ಆದ್ಮೇಲೆ ಏನಾಗತ್ತೆ, ನಿಷೇಚನ ಕ್ರಿಯೆ ಆಗತ್ತೆ. ಪರಾಗಸ್ಪರ್ಶ ಆದ್ಮೇಲೆ ನಿಷೇಚನ ಅಂದ್ರೆ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಬೀಜ ಭ್ರೂಣ. ಸೊ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ, ಆ ಒಂದು ನಿಷೇಚನವಾದಂತಹ ಒಂದು ನಂತರ ಅಲ್ಲಿ ಭ್ರೂಣದ ಬೆಳವಣಿಗೆ ಆಗತ್ತೆ ಅಲ್ವಾ, ಎಂಬ್ರಿಯೋ ಅಂತ ಕರಿತೇವೆ. ಸೊ ನಂತರ ಏನಾಗುತ್ತೆ, ಅಲ್ಲಿ ಬೀಜದ ಬೆಳವಣಿಗೆ ಆಗತ್ತೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು? ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಆಪ್ಷನ್ ಡಿ ಸರಿಯಾದ ಉತ್ತರ. ಥ್ಯಾಂಕ್ ಯು.